ಒಂದು ಪೀಸ್ನಲ್ಲಿ ನೀವು 3 ರಿಂದ 4 ರೂಪಾಯಿ ಲಾಭ ಸಿಕ್ಕರೆ ಒಂದು ಶೀಟ್ನಲ್ಲಿ ನಿಮಗೆ 12 ಪೀಸ್ ಇರುತ್ತೆ ಸರ್. ಅಂದ್ರೆ ಎಷ್ಟಾಗುತ್ತೆ 36 ರಿಂದ 40 ರೂಪಾಯಿ ಮಾರ್ಜಿನ್. ದಿನಕ್ಕೆ ನೀವು 100 ಈ ತರ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ 100 ಶೀಟ್ ಮಾಡಿ ನೀವು 36 ರೂಪಾಯಿನೇ ಮಿನಿಮಮ್ ಹಿಡಿದು ನೀವು ಸೇಲ್ ಮಾಡುತ್ತೆ ಸರ್. ಇದು ಕೂಡ ನಿಮ್ಗೆ ಬ್ರಷ್ ಇದೆ ಇದರಲ್ಲಿ ನಿಮ್ಗೆ 12 ಪೀಸ್ ಇದಾವೆ. ಸೊ ಇದು ಕೂಡ ನೀವು ಮಾರ್ಜಿನ್ ಅದೇ ಅವರೇಜ್ ನಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ 36 ರೂಪಾಯಿ ಪರ್ ಶೀಟ್ ಇಂದ ಹಿಡಿದು 100 ಶೀಟ್ ಅನ್ನು ಚೆನ್ನಾಗಿ ದುಡಿಬಹುದು. ಮಲ್ಟಿಪಲ್ ಆಪ್ಷನ್ ಕೊಟ್ಟಿದೀವಿ. ಇದ್ರಲ್ಲಿ ಏನಿದ್ರೆ ಪೇಪರ್ ಪ್ಲೇಟ್ ಎಲ್ಲಾ ಸೈಜ್ 8 ಸೈಜ್ ಏನಿದಾವಲ್ಲ 8 ಸೈಜನ್ನು ಮಾಡಬಹುದು. ಅದ್ರ ಜೊತೆಗೆ ಈ ತರ ಅಟ್ ಎ ಟೈಮ್ ನೀವು ಒಂದು ಬ್ರಷ್ ಒಂದು ಸ್ಕ್ರಬ್ಬರ್ ಐಟಮ್ ಇಟ್ಕೊಂಡು 2 ಸಿಲಿಂಡರ್ ನಲ್ಲಿ ನೀವು ಈ ತರ ಮಾಡಿದ್ರೆ ಇದು ಕೂಡ ನಿಮ್ ಮಲ್ಟಿಪಲ್ ಆಪ್ಷನ್ ಅಲ್ಲಿ ನೀವು ಇದನ್ನ ಬಿಸ್ನೆಸ್ ನ ಸ್ಟಾರ್ಟ್ ಅಪ್ ಮಾಡ್ಕೊಂಡು ಒಳ್ಳೆ ಸಂಪಾದಿಸಬಹುದು. ಇದರಲ್ಲಿ ಲೇಟೆಸ್ಟ್ ಮಾಡೆಲ್ ಸರ್ ಇದು. ಒಂದ್ ಮಷೀನ್ ನಲ್ಲಿ ನಿಮ್ಗೆ ಒಂದೇ ಮೋಟರ್ ನಲ್ಲಿ 4 ಡೈನ ಕುಂದಿರಿಸಿಕೊಂಡು ಕೆಲಸ ಮಾಡಬಹುದು. ಇದರಲ್ಲಿ ನಿಮ್ಗೆ ಹೆವಿ ಪ್ರೊಡಕ್ಷನ್ಸ್ ಆಗುತ್ತೆ. ಸೊ ಏನಿಲ್ಲ ಅಂದ್ರೆ 120-150 kg ಪ್ರೊಡಕ್ಷನ್ ಮಾಡಬಹುದು. ಇನ್ನು ಹೆವಿ ಮಷೀನ್ ಬರುತ್ತೆ. ಇದು ಪೇಪರ್ ಪ್ಲೇಟ್ ಪ್ಲಸ್ ಅಡಿಕೆ ಪ್ಲೇಟ್ 2 ಮಷೀನ್ ಹಾಕಿ 2 ಡೈ ಹಾಕಿ ಕೆಲಸ ಮಾಡಬಹುದು. ಸೊ ಒಂದ್ರಲ್ಲಿ ಮಲ್ಟಿಪಲ್ ಬಿಸ್ನೆಸ್ ಮಾಡಬಹುದು. ಸರ್ ಈಗ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಬಂಡವಾಳದಿಂದ ನಾವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು, ಎಷ್ಟು ನಾವು ಅಮೌಂಟ್ ನ ಹಾಕ್ಬೇಕು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ? ಸೊ 25,000 ನೀವು ಸ್ಟಾರ್ಟ್ ಅಪ್ ಮಾಡ್ಕೋಬಹುದು. ಸೊ ಕಡಿಮೆ ಬಂಡವಾಳದಲ್ಲಿ ನೀವು ಎಲ್ಲ ಟಿಫಿನ್ ಪ್ಲೇಟ್ಸ್ ಇಟ್ಕೊಂಡು ಕೆಲಸ ಮಾಡಬಹುದು. ಇನ್ನು ಅಲ್ಲಿಂದ 25 ರಿಂದ 2 ಲಕ್ಷವರೆಗೂ ಮಷಿನ್ಸ್ ರೇಂಜ್ ಇದಾವೆ ನಮ್ಮ ಹತ್ರ. ಕೈಗಾರಿಕಾ ಉದ್ಯಮ, ಸಣ್ಣ ಕೈಗಾರಿಕಾ ಉದ್ಯಮದಿಂದ ನಿಮ್ಗೆ ಸಬ್ಸಿಡಿನೂ ಸಿಗುತ್ತೆ, ಲೋನ್ ಬೆನಿಫಿಟ್ ಸಿಗುತ್ತೆ. ಸೊ ನಮ್ ಕಡೆ ಬಂದ್ರೆ ನಾನು ನಿಮ್ಗೆ ಅದ್ರ ಬಗ್ಗೆ ಎಲ್ಲಾ ರೀತಿಯಿಂದ ಸಪೋರ್ಟ್ ಹೇಳ್ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಮತ್ತೊಂದ್ಸಲ ನಾವು ಲೋಟಸ್ ಇಂಡಸ್ಟ್ರಿಗೆ ಬಂದಿದ್ದೀವಿ. ಪೇಪರ್ ಪ್ಲೇಟ್ ಮಷಿನ್ ಬಗ್ಗೆ ಎಲ್ಲ ನಾವು ವಿಡಿಯೋ ಮಾಡಿದೆ. ಬಟ್ ಇವತ್ತು ಮತ್ತೊಂದ್ಸಲ ಅವರು ಕರೆದಿದ್ದಾರೆ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಏನಿದೆ ಎಲ್ಲ ಮತ್ತೆ ಅಪ್ಡೇಟ್ ಆಗಿದೆ. ಮಷಿನ್ ಬೇರೆ ಬೇರೆ ಮಷಿನ್ ಎಲ್ಲ ಬಂದಾವು. ಅವು ಯಾವ ಮಷಿನ್ ಅದಾವು, ಏನೇನು ಅದಾವು ಅದನ್ನು ನೋಡ್ಕೊಳ್ಳೋಣ. ಅದೇ ಥರ ಇಲ್ಲಿ ಒಬ್ರು ಕಸ್ಟಮರು ಬಂದಿದ್ದಾರೆ. ಅವರು ಎಲ್ಲಿಂದ ಬಂದಿದ್ದಾರೆ ಅದೇ ಎಲ್ಲ ತಿಳ್ಕೊಳ್ಳೋಣ. ಈ ತರ ಎಲ್ಲ ಪೇಪರ್ ಪ್ಲೇಟ್ ಆಲ್ರೆಡಿ ನಿಮ್ಗೆ ಎಲ್ಲ ತೋರಿಸಿದೆ ಫಸ್ಟ್ ವಿಡಿಯೋದಲ್ಲಿ. ಇವತ್ತು ನಾವು ಮಾಡ್ತಾ ಇರೋದು ಸೆಕೆಂಡ್ ವಿಡಿಯೋ. ಆ ವಿಡಿಯೋ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಅದು ವಿಡಿಯೋ ನೋಡ್ಕೋಬಹುದು. ಇದು ಪೇಪರ್ ಪ್ಲೇಟ್ ಬಿಸ್ನೆಸ್ ಯಾರ್ಯಾರು ಮಾಡ್ಬೋದು, ಏನೇನಿದೆ, ಮತ್ತು ಇದು ಯಾವ ಹೊಸ ಮಷಿನ್ ಎಲ್ಲ ಬಂದಾವ ಅದೆಲ್ಲ ಅಪ್ಡೇಟ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದೇ ತರ ರಾ ಮೆಟೀರಿಯಲ್ ನಿಮ್ಗೆ ಯಾವ ತರ ಬೇಕು, ಏನ್ ಬೇಕು ಅದೆಲ್ಲ ಸಿಗತ್ತೆ ಸ್ನೇಹಿತರೆ. ಇವ್ರ ಹತ್ರನ ಮಷೀನು ಸಿಗತ್ತೆ. ಅದು ಮತ್ತೆ ಹೊಸ ಎಲ್ಲ ಮಷಿನ್ ಎಲ್ಲ ಬಂದಾವ, ಅದು ಎಲ್ಲ ನೋಡ್ಕೊಳ್ಳೋಣ. ಈಗ ಸರ್ಗೆ ಭೇಟಿಯಾಗಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಮತ್ತೊಂದ್ಸಲ ನಮ್ಗೆ ಕರ್ತಿದ್ರ ನಮ್ಮ ವ್ಯೂವರ್ಸ್ಗೆ ಎಲ್ಲ ಹೊಸ ಅಪ್ಡೇಟ್ ಏನ್ ಬಂದಿದೆ ಅಂತ ಹೇಳಿ ಯೂಸ್ ಮಾಡಿದ್ರೆ ಅದಕ್ಕೆ ಇವತ್ತು ಬಂದಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ತುಂಬಾ ಜನ ಈಗ ಆಲ್ರೆಡಿ ನಿಮ್ ಕಡೆ ಬಂದು ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೀಗ ಏನ್ ಮಷಿನ್ ತಗೊಂಡ್ಬಂದಿದ್ದೀರಾ, ಅದು ಯಾವ ತರ ಇದೆ, ಏನಿದೆ ಅದು ಎಲ್ಲ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ. ಅದರ ಜೊತೆಯಲ್ಲಿ ಫಸ್ಟ್ ನಿಮ್ಮ ಅಡ್ರೆಸ್ ಅನ್ನ ತಿಳಿಸ್ಕೊಡಿ ಸರ್. ಇದು ಎಲ್ಲಿ ಬರುತ್ತೆ, ಏನ್ ಬರುತ್ತೆ ಸರ್ ತಿಳಿಸ್ಕೊಡಿ. ಖಂಡಿತ ಸರ್. ಅದಕ್ಕಿಂತ ಮುಂಚೆ ನಿಮ್ದು ಸಬ್ಸ್ಕ್ರೈಬರ್ ಎಲ್ಲರಿಗೂ ಸ್ವಾಗತ ಸರ್. ನಮ್ದು ಏನಿದೆ ಲೋಟಸ್ ಇಂಡಸ್ಟ್ರಿ, ಇದು ಬಂದ್ಬಿಟ್ಟು ಹುಬ್ಳಿಯಲ್ಲಿ ಬರುತ್ತೆ. ಇದು ಬಿಡ್ನಾಳ್ ಕ್ರಾಸ್ ಬಸವೇಶ್ವರ ಸರ್ಕಲ್ ಅಂತಂದ್ರೆ ಸಾಕು ಸರ್. ನಿಮ್ಗೆ ಯಾರಾದ್ರೂ ನಮ್ದು ಇಂಡಸ್ಟ್ರಿ ಅಡ್ರೆಸ್ ಹೇಳ್ತಾರೆ. ಎರಡನೇದು ಏನಂದ್ರೆ ನಮ್ದು 12 years ಇಂದ ರನ್ನಿಂಗ್ ಇದೆ ಸರ್ ಬಿಸ್ನೆಸ್. ಸೊ ನಿಮ್ಗೆ ಯಾರು ಕೇಳಿದ್ರೆ ನಿಮ್ಗೇನ್ ತೊಂದರೆ ಆಗಲ್ಲ. ಚೆನ್ನಮ್ಮ ಸರ್ಕಲ್ ಇಂದ ಹತ್ರ ಆಗುತ್ತೆ ಸರ್. ನಿಮ್ಗೆ ಹತ್ರ ಆಗುತ್ತೆ, ನೀವು ಬರ್ಬೋದು. ಫೆಸಿಲಿಟಿ ಇದೆ ಸರ್, ಫೆಸಿಲಿಟಿ ಇದೆ. ನಿಮ್ ಅದು ಕೂಡ ದೂರ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಗೆ ಕಾಲ್ ಮಾಡಿ, ನಾವೇ ನಿಮ್ಗೆ ಅರೇಂಜ್ಮೆಂಟ್ ಮಾಡಿ ಕೊಡ್ತೀವಿ ಬರೋಕೆ. ಸರ್, ಈಗ ಯಾವ ಮಷಿನ್ ಹೊಸ ಬಂದಾವ ಅಂತ ಹೇಳಿದ್ರೆ ಅದೇ ಸ್ವಲ್ಪ ಹೊಸ ಮಷಿನ್ ಬಗ್ಗೆ ಏನೇನಿದೆ, ಇದು ಯಾರ್ಯಾರು ಬಿಸ್ನೆಸ್ ಮಾಡಬಹುದು ಸರ್? ಅದೇ ಖಂಡಿತ ಹೇಳ್ತೀನಿ ಸರ್. ಅದಕ್ಕಿಂತ ಮುಂಚೆ ಏನ್ ಹೇಳ್ಬೇಕು ಬಯಸ್ತೀನಿ ಅಂದ್ರೆ ಸರ್, ತುಂಬಾ ದಿನದಿಂದ ಆಯ್ತು ನಿಮ್ ಜೋಡಿ ಕರ್ದಿಲ್ಲ, ನೀವು ಬಿಸಿ ಇದ್ರಿಂದ ಟೈಮ್ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ನಿಮ್ಮಿಂದ ಸಬ್ಸ್ಕ್ರೈಬರ್ಸ್ ಇಂದ ನಮ್ಗೆ ಚಲೋ ರೆಸ್ಪಾನ್ಸು ಸಿಗ್ತಿದೆ. ಸೊ ಅದಕ್ಕೋಸ್ಕರ ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದಕ್ಕೆ ನಿಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಮ್ದು ವಿಡಿಯೋ ಲೈಕ್ ಮಾಡಿದ್ದಾರೆ, ರೆಸ್ಪಾನ್ಸ್ ಕೂಡ ಮಾಡಿದ್ದಾರೆ. ಸೊ ನಮ್ಗೆ ಚೆನ್ನಾಗಿದೆ ಸರ್. ನಿಮ್ದು ಚಾನೆಲ್ ನಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಿದೆ ಸರ್. ಕಸ್ಟಮರ್ಸ್ ಚೆನ್ನಾಗಿ ಕೆಲಸ ಮಾಡಿ ಒಂದು ತಮ್ಮ ಪ್ರೊಫೆಷನಲಿ ಆಗಿ ಕನ್ವರ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಮನೆಗೂ ನಾವು ರೀಚ್ ಆಗ್ತಿದೀವಿ. ಸೊ ಅದರಿಂದ ನಮಗೂ ಕೂಡ ಖುಷಿ ಆಗ್ತಿದೆ ಸರ್ ಕೆಲಸ ಮಾಡೋಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಯಾಕಂದ್ರೆ ಇದು ಬಿಸ್ನೆಸ್ ಅಂದ್ರೆ ಪೇಪರ್ ಪ್ಲೇಟ್ ತೋರಿಸಿದ್ರ, ನಿಜ. ಓಕೆ, ಇದು ಬಿಸ್ನೆಸ್ ಯಾರು ಮಾಡ್ಬೋದು ಸರ್? ಸರ್ ಇದು ನಾನು ಹೇಳಿದೆ, ನನ್ನ ಫಸ್ಟ್ ವಿಡಿಯೋನಲ್ಲಿ ಹೇಳಿದೆ ಸರ್. ಇದು ಪಾರ್ಟ್ ಟೈಮ್ ಕೆಲಸ ಮಾಡ್ಬೋದು. ಮನೆಯಲ್ಲಿ ಯಾರ 3 ರಿಂದ 4 ಗಂಟೆ ಫ್ರೀ ಇರ್ತಾರೆ, ಫ್ರೀ ಅವರ್ಸ್ ನಲ್ಲಿ ಅವ್ರ ಹಸ್ಬೆಂಡ್ಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ಬೋದು. ಸೊ ಅದರಿಂದ ಅವರು ದಿನಕ್ಕೆ 500 ರೂಪಾಯಿ ದುಡಿದ್ರು ಕೂಡ 15 ರಿಂದ 25 ಸಾವಿರ ಮಟನು ಆರಾಮಾಗಿ ಚೆನ್ನಾಗಿ ದುಡಿಯೋದು, ಮನೆಯಲ್ಲೇನೆ ಸ್ವಗ್ರಹ ಉದ್ಯೋಗದಿಂದ ಮಾಡಿ ತಮ್ಮ ಇದನ್ನ ಅಳವಡಿಕೆ ಮಾಡ್ಕೋಬಹುದು ಡೈಲಿ ಕೆಲಸನಲ್ಲಿ.
ಹಾ ಸರ್. ಸರ್ ಈಗ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಹಾ. ಎಷ್ಟು ಬಂಡವಾಳದಿಂದ ನಾವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು, ಎಷ್ಟು ನಾವು ಅಮೌಂಟ್ ನ ಹಾಕ್ಬೇಕು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ? ಸರ್ ಅದ್ರ ಬಗ್ಗೆ ಹೇಳ್ತೀನಿ. ಮೊದಲು ನಮ್ದು ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮ್ಗೆ 15,000 ಸ್ಟಾರ್ಟ್ ಮಾಡ್ಬೋದು ಅಂತ. ಇವಾಗ ನಾವು ಮಷಿನ್ ಅಪ್ಡೇಟ್ಸ್ ಮಾಡಿದೀವಿ. ಸೊ ಅಲ್ಲಿಂದ ನೀವು ಡೈಸ್ ಜಾಸ್ತಿ ಹಾಕೋಬಹುದು. ಸೊ 25,000 ನೀವು ಸ್ಟಾರ್ಟ್ಅಪ್ ಮಾಡ್ಕೋಬಹುದು. ಸೊ ಕಡಿಮೆ ಬಂಡವಾಳದಲ್ಲಿ ನೀವು ಎಲ್ಲ ಟಿಫಿನ್ ಪ್ಲೇಟ್ಸ್ ಇಟ್ಕೊಂಡು ಕೆಲಸ ಮಾಡ್ಬೋದು. ಇನ್ನು ಅಲ್ಲಿಂದ 25ರಿಂದ 2 ಲಕ್ಷವರೆಗೂ ಮಷಿನ್ಸ್ ರೇಂಜ್ ಇದಾವೆ ನಮ್ಮ ಹತ್ರ. ಸೊ ನೀವು ಅದ್ರ ಪ್ರಕಾರ ನೀವು ಇನ್ವೆಸ್ಟ್ಮೆಂಟ್ ನಿಮ್ ಬಜೆಟ್, ನಮ್ ಕಡೆ ಬಜೆಟ್ ಕಮ್ಮಿ ಇದೆ ಅಂತ ಹೇಳಿದ್ರೆ ನಾವು ಸಣ್ಣ ಮಷಿನ್ ತಗೊಂಡು ಇನಿಷಿಯಲ್ ಆಗಿ ನೀವು ಸ್ಟಾರ್ಟ್ ಮಾಡಿದ್ರೆ ಮುಂದೆ 6 ತಿಂಗಳು ಬಿಟ್ಟು ಚೆನ್ನಾಗಿ ಪ್ರೋಗ್ರೆಸ್ ಆದ್ಮೇಲೆ ನೀವು ಹೊಸ ದೊಡ್ಡ ಹೈಡ್ರಾಲಿಕ್ ಮಷಿನ್ಸ್ ನ ತಗೊಂಡು ನೀವು ಕೆಲಸ ಕೂಡ ಮಾಡ್ಬೋದು. ಆದ್ರೆ ನಮ್ ಕಡೆಯಿಂದ ಸಪೋರ್ಟ್ ಕೂಡ ಕೊಡ್ತೀವಿ ನಿಮ್ಗೆ. ಸಿಗುತ್ತೆ ಸರ್ವಿಸ್ ಸಪೋರ್ಟ್ ಆದ್ರೂ ಇರುತ್ತೆ. ಯಾಕಂದ್ರೆ ಈಗ 2 ಲಕ್ಷ ಮತ್ತೆ 1.5 ಲಕ್ಷ ಅಂತ ಹೇಳಿದ್ರೆ ಸರ್, ಅದಕ್ಕೆಲ್ಲ ಲೋನ್ ಮಾಡಕ್ಕೆ ಇದು ಲೋನ್ ಫೆಸಿಲಿಟಿ ಇದಕ್ಕೆ ಮಷಿನ್ಗೆ ಇರತ್ತೆ ಏನಿಲ್ಲ? ಲೋನ್ ಫೆಸಿಲಿಟಿ ಖಂಡಿತ ಇರುತ್ತೆ ಸರ್. ನೀವು ಸೋಗ್ರ ಉದ್ಯೋಗ ಇರುತ್ತೆ. ಇದರಿಂದ ನೀವು ಕೈಗಾರಿಕಾ ಉದ್ಯಮ, ಸಣ್ಣ ಕೈಗಾರಿಕಾ ಉದ್ಯಮದಿಂದ ನಿಮ್ಗೆ ಸಬ್ಸಿಡಿನೂ ಸಿಗುತ್ತೆ, ಲೋನ್ ಬೆನಿಫಿಟು ಸಿಗುತ್ತೆ. ಸೊ ನಮ್ ಕಡೆ ಬಂದ್ರೆ ನಾವು ನಿಮ್ಗೆ ಅದ್ರ ಬಗ್ಗೆ ಎಲ್ಲಾ ರೀತಿಯಿಂದ ಸಪೋರ್ಟ್ ಹೇಳ್ಕೊಡ್ತೀವಿ, ಮಾಹಿತಿ ಕೊಡ್ತೀವಿ. ಸೊ ಫ್ರೀ ಆಗಿ ನೀವು ನಮ್ ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡಿರ್ತೀರಾ. ಸೊ ಅವ್ರ ಫೀಡ್ಬ್ಯಾಕ್ ಚೆಕ್ ಮಾಡ್ಕೊಳ್ಳಿ. ನಾವು ಫ್ರೀ ಆಗಿ ಟ್ರೈನಿಂಗು ಕೊಡ್ತಿದ್ದೀವಿ. ಸೊ ಇದರಿಂದ ಏನಿದೆ, ನೀವು ಟ್ರೈನಿಂಗ್ ಕೊಟ್ರೆ ನೀವು ಅಲ್ಲಿ ಮನೆಗೆ ಹೋಗಿ ನೀವು ಏನ್ ಮಾಡ್ತಿರಲ್ಲ ಕೆಲಸ, ನಮ್ಗೆ ಯಾವ್ದೋ ರೀತಿಯಿಂದ ನಿಮ್ಗೆ ಸಪೋರ್ಟ್ ಬೇಕಾಗಿಲ್ಲ. ನೀವಾಗಿನೇ ಮಾಡಿ ಚೆನ್ನಾಗಿ ಮಾಡಿಬಿಟ್ಟು ಚೆನ್ನಾಗಿ ಸೇಲ್ ಮಾಡಿದ್ರೆ, ಕಸ್ಟಮರ್ ಇಂದ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಚೆನ್ನಾಗಿ ಬಂದ್ರೆ ನೀವೇ ಸೇಲ್ ನಲ್ಲಿ ತಿಂಗಳಿಗೆ ನಿಮ್ಗೆ ಆದಾಯ ಗಳಿಸಬಹುದು. 15ರಿಂದ 20,000 ಮಟನು ಗಳಿಸಬಹುದು ಮಿನಿಮಮ್ ಪಾರ್ಟ್ ಟೈಮ್ ಕೆಲಸ ಮಾಡಿ. ನಿಜ. ಅಂದ್ರೆ ಇದಕ್ಕೆ ಸಬ್ಸಿಡಿ ಎಲ್ಲ ಲೋನ್ ಎಲ್ಲ ಸಿಗುತ್ತೆ. ಬ್ಯಾಂಕ್ ಲೋನ್ ಎಲ್ಲ ನಿಮ್ ಸಿಬಿಲ್ ಸ್ಕೋರ್ ಮೇಲೆ ಸಿಗುತ್ತೆ. ನಿಮ್ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಖಂಡಿತ ನಿಮ್ಗೆ ಲೋನ್ ನಲ್ಲಿ ಮಾಡಿ ಕೊಡ್ತಾರೆ. ಈಗ ನಮ್ಗೆ ಬ್ಯಾಂಕ್ ಲೋನ್ ಎಲ್ಲ ಬೇಕಂತ ಹೇಳಿದ್ರೆ ಸರ್, ಅದಕ್ಕೆ ನಮ್ಗೆ ಕೊಟೇಶನ್ ಬೇಕಾಗುತ್ತೆ. ಆ ಕೊಟೇಶನ್ ನೀವು ಪ್ರೊವೈಡ್ ಮಾಡ್ತೀರಾ ಏನಿಲ್ಲ ಸರ್? ಅದ್ರ ಬಗ್ಗೆ ಕೊಟೇಶನ್ ಕೊಟ್ಮೇಲೆ ಸರ್ ನಿಮ್ ಬ್ಯಾಂಕ್ ಲೋನ್ ಆಗ್ಬೋದು. ಸೊ ಅದರಿಂದ ನಾವು ಖಂಡಿತ ನಿಮ್ಗೆ ಸಪೋರ್ಟ್ ಇದ್ದೇ ಇರುತ್ತೆ. ಓಕೆ, ಕೊಟೇಶನ್ ಎಲ್ಲ ಬೇಕಂತ ಹೇಳಿದ್ರೆ ಅದನ್ನು ಶೋರ್. ಈಗ ಇದು ಮಷಿನ್ ಯಾವ ತರ ಇದೆ, ಏನಿದೆ, ಯಾವ ತರ ನಾವು ವರ್ಕ್ ಮಾಡ್ಬೋದು, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಯಾವ ಮಷಿನ್ ಅಪ್ಡೇಟ್ ಆಗಿದೆ ಅದೆಲ್ಲ ತೋರಿಸ್ಕೊಡಿ ಸರ್. ಖಂಡಿತ ಸರ್. ನಮ್ಮ ಹೊಸ ಮಷಿನ್ಸ್ ಅಪ್ಗ್ರೇಡ್ ಮಾಡಿದೀನಿ ಸರ್. ನಿಮ್ದ ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿ ಬರೋದ್ರಿಂದ ನಾವು ಮಷಿನ್ಸ್ ಇಂಪ್ರೂವೈಸ್ ಮಾಡ್ಲಿಕ್ಕೆ ನಮ್ಗೆ ಟೈಮು ಸಿಕ್ಕಿದೆ. ಸೊ ಅಪ್ಗ್ರೇಡು ಮಾಡಿದೀವಿ. ನಾವು ತೋರಿಸ್ತೀನಿ ಬನ್ನಿ ಸರ್. ನೀವು ಓಕೆ, ತೋರಿಸ್ಕೊಡಿ ಸರ್ ನಮ್ಮ. ಶೋರ್. ನೋಡಿ ಸರ್, ಅಪ್ಗ್ರೇಡ್ ಮಾಡಿರೋ ಮಷಿನ್ಸ್ ಇದು. ಈ ಮಷಿನ್ಸ್ ಅಲ್ಲಿ ನಾನು ಲಾಸ್ಟ್ ಟೈಮ್ ತೋರಿಸಿದೆ ಡಬಲ್ ಡೈ ಮಷಿನ್. ಇದರಲ್ಲಿ ಮ್ಯಾನ್ಯುವಲ್, ಸೆಮಿ ಆಟೋಮೆಟಿಕ್ ಈ ತರ ಆಪ್ಷನ್ ಇದೆ. ಇದು ಲೇಟೆಸ್ಟ್ ಮಾಡೆಲ್ ಸರ್. ಇದು ಒಂದ್ ಮಷಿನ್ ನಲ್ಲಿ ನಿಮ್ಗೆ ಒಂದೇ ಮೋಟರ್ ನಲ್ಲಿ 4 ಡೈನ ಕುಂದಿರಿಸ್ಕೊಂಡು ಕೆಲಸ ಮಾಡ್ಬೋದು. ಇದರಲ್ಲಿ ನಿಮ್ಗೆ ಹೆವಿ ಪ್ರೊಡಕ್ಷನ್ಸ್ ಆಗುತ್ತೆ. ಸೊ ಏನಿಲ್ಲ ಅಂದ್ರೆ 120-150 kg ಪ್ರೊಡಕ್ಷನ್ ಮಾಡ್ಬೋದು. ಸೊ ದಿನಕ್ಕೆ ನಾವು 30ರಿಂದ 50,000 ಮಟನು ದುಡಿಬಹುದು ಸರ್ ಇದರಲ್ಲಿ. ತಿಂಗಳಿಗೆ. ಇದ್ರಲ್ಲಿ ಏನಿದೆ ಅಂದ್ರೆ ಸರ್, ಇದು ಕಡಿಮೆ ಬಜೆಟ್ ನಲ್ಲಿ ಮಾಡಿದ್ರೆ ಇದ್ ಮಾಡ್ಬೋದು. ಸೊ ಇದು ಕೂಡ ಡಬಲ್ ಡೈ ಮಷಿನ್, ಡಬಲ್ ಸಿಲಿಂಡರ್ ಡಬಲ್ ಡೈ ಮಷೀನ್. ಇದು ಕೂಡ ಸಣ್ಣ ಚಿಕ್ಕ ಡೈ ಹಿಡಿದ ದೊಡ್ಡ ಸೈಜ್ ಹಾಕಿದೀವಿ ನೋಡಿ. ಈ ತರ ಹಾಕಿ ಕೆಲಸ ಮಾಡ್ಬೋದು. ಸೊ ಇದ್ರಲ್ಲಿ ಏನಿದೆ ಅಂದ್ರೆ ಇನ್ನು ಹೆವಿ ಮಷಿನ್ ಬರುತ್ತೆ. ಇದು ಪೇಪರ್ ಪ್ಲೇಟ್ ಪ್ಲಸ್ ಅಡಿಕೆ ಪ್ಲೇಟ್ 2 ಮಷಿನ್ ಹಾಕಿ 2 ಡೈ ಹಾಕಿ ಕೆಲಸ ಮಾಡ್ಬೋದು. ಸೊ ಒಂದ್ರಲ್ಲಿ ಮಲ್ಟಿಪಲ್ ಬಿಸ್ನೆಸ್ ಮಾಡ್ಬೋದು. ಮಾಡ್ಬೋದು. ಹೆವಿ ಮಷಿನ್ ಇದೆ. ಏನಿಲ್ಲ ಅಂದ್ರೂ ನಿಮ್ಗೆ 300 to 500 kg ಮಷಿನ್ ವೇಟ್ ಇದೆ ಸರ್ ಇದು. ಸೊ ಆತರ ಇದೆ. ಇನ್ ಬಂದ್ಬಿಟ್ಟು ಸರ್, ಇದ್ರಲ್ಲಿ ನಿಮ್ಗೆ ಇದೇನಿದೆ ಅಂದ್ರೆ ನಿಮ್ಗೆ 5-in-1 ಮಷೀನ್. ಇದರಲ್ಲಿ ನಿಮ್ಗೆ ಪೇಪರ್ ಪ್ಲೇಟ್, ನಾನು ಹೇಳ್ದಾಗೆ ಪೇಪರ್ ಪ್ಲೇಟ್ಸ್, ಸ್ಕ್ರಬ್ಬರ್, ಬ್ರಷ್, ಮಸಾಲಾ ಐಟಮ್ ಕೂಡ ಹಾಕಿ ಮಾಡ್ಬೋದು. ಇದ್ರ ಬಗ್ಗೆ ನಿಮ್ಗೆ ಡೆಮೋ ತೋರಿಸ್ತೀನಿ ಸರ್ ನಾವು. ಸರ್ ಇದೇ ಮಷಿನ್ ನಾನು ಹೇಳ್ತಾ ಇರೋದು. ಇದರಲ್ಲಿ ನಿಮ್ಗೆ 5-in-1 ಮಷಿನ್ ಅಂತ ಕರಿತೀವಿ. ಇದ್ರಲ್ಲಿ ಏನಿದೆ ಅಂದ್ರೆ ಫಸ್ಟ್ ನೀವು ಕಪ್ಸ್ ಹಾಕ್ಬೇಕು, ಅದಾದ್ಮೇಲೆ ಸ್ಕ್ರಬ್ಬರ್ಸ್ ಹಾಕ್ಬೇಕು, ಆಮೇಲೆ ಅದ್ರ ಮೇಲೆ ಶೀಟ್ ಹಾಕ್ಬೇಕು. ಶೀಟ್ ಹಾಕಿ ನೀವು ಪ್ರೊಸೆಸ್ ನಾನು ತೋರಿಸ್ದಾಗೆ ಈ ತರ ಮಾಡಿದ್ರೆ 5 to 8 seconds ಬಿಟ್ಟು ಈ ತರ ನೀವು ಪ್ಲೇ ಮಾಡಿದ್ರೆ ನಿಮ್ಗೆ ಸ್ಕ್ರಬ್ಬರ್ ನಿಮ್ಗೆ 10 ಸೆಕೆಂಡ್ ನಲ್ಲಿ ಶೀಟ್ ರೆಡಿ ಆಗ್ಬಿಡುತ್ತೆ. ಈ ತರ ನಿಮ್ಗೆ ಶೀಟ್ ರೆಡಿ ಆಗ್ಬಿಡುತ್ತೆ. ಇದನ್ನ ನೀವು ಮಾರ್ಕೆಟ್ ನಲ್ಲಿ ಈ ತರ ನೀಟಾಗಿ ಪ್ಯಾಕಿಂಗ್ ಮಾಡಿ ನೀವು ಮಾಡಿದ್ರೆ ನಿಮ್ಗೆ ಒಳ್ಳೆ ಲಾಭ ಸಿಗುತ್ತೆ ಸರ್. ಪರ್ ಪೀಸ್ ನಲ್ಲಿ ನೀವು 3ರಿಂದ 4 ರೂಪಾಯಿ, ಇದು ಒಂದ್ ಪೀಸ್ ನಲ್ಲಿ ನೀವು 3ರಿಂದ 4 ರೂಪಾಯಿ ಲಾಭ ಸಿಕ್ಕರೆ ಒಂದು ಶೀಟ್ ನಲ್ಲಿ ನಿಮ್ಗೆ 12 ಪೀಸ್ ಇರುತ್ತೆ ಸರ್. ಅಂದ್ರೆ ಎಷ್ಟಾಗುತ್ತೆ? 36ರಿಂದ 40 ರೂಪಾಯಿ ಮಾರ್ಜಿನ್. ದಿನಕ್ಕೆ ನೀವು 100 ಈ ತರ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ 100 ಶೀಟ್ ಮಾಡಿ ನೀವು 36 ರೂಪಾಯಿನೇ ಮಿನಿಮಮ್ ಹಿಡಿದು ನೀವು ಸೇಲ್ ಮಾಡಿದ್ರೆ 3,600 ರೂಪಾಯಿ ನೀವು ಪರ್ ಡೇ ನೀವು ಮನೆಯಲ್ಲಿ ಕುಂತ್ಕೊಂಡು ದುಡಿಬಹುದು. ಅದ್ರ ಜೊತೆ ಸರ್ ಇದು ಕೂಡ ನಿಮ್ಗೆ ಬ್ರಷ್ ಇದೆ. ಇದ್ರಲ್ಲಿ ನಿಮ್ಗೆ 12 ಪೀಸ್ ಇದಾವೆ. ಸೊ ಇದು ಕೂಡ ನೀವು ಮಾರ್ಜಿನ್ ಅದೇ ಅವರೇಜ್ ನಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ 36 ರೂಪಾಯಿ ಪರ್ ಶೀಟ್ ಇಂದ ಹಿಡಿದು 100 ಶೀಟ್ ಪರ್ ಡೇ ನೀವು ಪ್ರೊಡಕ್ಷನ್ 8 ಗಂಟೆ ಕೆಲಸ ಮಾಡಿದ್ರೆ ಇದು ಕೂಡ ನೀವು 3,000 ರಿಂದ 4,000 ರೂಪಾಯಿ ಮಟನು ಚೆನ್ನಾಗಿ ದುಡಿಬಹುದು.
ಸರ್ ಅದು ನಾನು ಹೇಳಿದಾಗ ಅದು ಸಿಂಗಲ್ ಡೈ ನಲ್ಲಿ ಮಾಡಿದ್ರಿ. ಇದನ್ನ ನೀವು ಇದು ಮಲ್ಟಿಪಲ್ ಆಪ್ಷನ್ ಕೊಟ್ಟಿದೀವಿ. ಇದ್ರಲ್ಲಿ ಏನಿದ್ರೆ ಪೇಪರ್ ಪ್ಲೇಟ್ ಎಲ್ಲಾ ಸೈಜ್ 8 ಸೈಜ್ ಏನಿದಾವಲ್ಲ 8 ಸೈಜನ್ನು ಮಾಡ್ಬೋದು. ಅದ್ರ ಜೊತೆಗೆ ಈ ತರ ಅಟ್ ಎ ಟೈಮ್ ನೀವು ಒಂದು ಬ್ರಷ್ ಒಂದು ಸ್ಕ್ರಬ್ಬರ್ ಐಟಮ್ ಇಟ್ಕೊಂಡು 2 ಸಿಲಿಂಡರ್ ನಲ್ಲಿ ನೀವು ಈ ತರ ಮಾಡಿದ್ರೆ ಇದು ಕೂಡ ನಿಮ್ ಮಲ್ಟಿಪಲ್ ಆಪ್ಷನ್ ಅಲ್ಲಿ ನೀವು ಇದನ್ನ ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡ್ಕೊಂಡು ಒಳ್ಳೆ ಸಂಪಾದಿಸಬಹುದು. ಇದರಲ್ಲಿ ನಿಮ್ಗೆ ಒಂದೇ ಮಷೀನ್ ಅಲ್ಲಿ ಪೇಪರ್ ಪ್ಲೇಟ್, ಸ್ಕ್ರಬ್ಬರ್, ಬ್ರಷ್ ಬಂದ್ ಮಸಾಲಾ ಐಟಮ್ ಇವು 3 ಆಪ್ಷನ್ ಬರುತ್ತೆ ನಿಮ್ಗೆ. ಸರ್ ನಾನು ಸ್ಪೆಷಲ್ ಇಂಟ್ರೊಡ್ಯೂಸ್ ಮಾಡಿರೋದು ನಿಮ್ಗೆ ಹೊಸ ಪ್ರಾಡಕ್ಟ್ ಇದು. ಇದು ಕಡಿಮೆ ಬಜೆಟ್ ನಲ್ಲಿ ಇದೆ. ಪ್ರೈಸ್ ನಾನು ಹೇಳಲ್ಲ ಸರ್, ನೀವು ಬನ್ನಿ, ಕಸ್ಟಮರ್ ಬನ್ನಿ, ಸಬ್ಸ್ಕ್ರೈಬರ್ಸ್ ಬನ್ನಿ, ನಾವು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ. ಇದೊಂದು ಒಳ್ಳೆ ಬಿಸ್ನೆಸ್, ಇದು ಕೂಡ ಮನೇಲಿ ಕುಂತನೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದನ್ನ ಪ್ರೊಸೀಜರ್ ಹೇಳ್ತೀನಿ ನೋಡಿ ಹೇಗ್ ಮಾಡೋದಂತ. ಮೊದ್ಲು ಬೇಕಾಗೋ ಸಾಮಾನು ಏನಂದ್ರೆ 3 ಮಟೀರಿಯಲ್ ಬೇಕಾಗ್ತದೆ ಮಷಿನ್ ಜೊತೆ. ಒಂದು ಇದು ಪ್ಲಾಸ್ಟಿಕ್ ಕಪ್ ಪ್ಲಸ್ ಇದು ಸ್ಕ್ರಬ್ಬರ್. ಇದ್ರ ಜೊತೆ ಇದನ್ನ ಈ ತರ ನೀವು ಎಲ್ಲ ಈ ತರ ನೀಟಾಗಿ ಸೆಟ್ ಮಾಡ್ಬಿಟ್ಟು ಈ ತರ ಒಂದ್ ಶೀಟ್ ಬರುತ್ತೆ ಸರ್. ಈ ತರ ಶೀಟ್ ಬರುತ್ತೆ. ಈ ಶೀಟ್ ನ ಕರೆಕ್ಟ್ ಆಗಿ ಸೈಜ್ ವೈಸ್ ಕೊಟ್ಟಿರ್ತಾನು. ಈ ತರ ನೀವು ಶೀಟ್ ನ ಇದನ್ನ ಮಾಡ್ಬಿಟ್ಟು ಚೆನ್ನಾಗಿ ಮಾಡ್ಬಿಟ್ಟು ಒಂದ್ 5 to 10 seconds ನ ಈ ತರ ಕ್ಲೋಸ್ ಮಾಡಿದ್ರೆ ಹೌದು ಸರ್. ಈ ತರ ಮಾಡ್ಬಿಟ್ಟು ಇದನ್ನ 5 to 10 seconds ಆದ್ಮೇಲೆ ಈ ತರ ನೀವು ಮಾಡಿದ್ರೆ ಒಳ್ಳೆ ನಿಮ್ಗೆ ಫಿನಿಶಿಂಗ್ ಒಂದು ಸ್ಕ್ರಬ್ಬರ್ ನ ಶೀಟ್ ರೆಡಿ ಆಗ್ಬಿಡುತ್ತೆ. ಈ ತರ ರೆಡಿ ಆಗುತ್ತೆ. ಹೌದು, ಪೇಪರ್ ಪ್ಲೇಟ್ ಮಷೀನ್ ದಲ್ಲಿ ಸೇಮ್ ಪೇಪರ್ ಪ್ಲೇಟ್ ನಲ್ಲೂ ಮಾಡ್ಬೋದು, ಇದರಲ್ಲೂ ಮಾಡ್ಬೋದು. ಇದ್ರ ಜೊತೆ ನಿಮ್ ತೋರಿಸಿದ ಹಾಗೆ ಇದು ಸ್ಕ್ರಬ್ಬರ್ ಇದೆ ಅಲ್ಲ, ಸಾರಿ ಬ್ರಷ್ ಇದೆ ಅಲ್ಲ, ಸೊ ಬ್ರಷ್ ನ ಈ ತರನು ಮಾಡಿ ನೀವು ಒಳ್ಳೆ ಇದನ್ನ ಸಂಪಾದಿಸಬಹುದು ಸರ್, ನೀವು ಸೇಲ್ ಮಾಡಿ. ಓಕೆ ಸರ್. ಯಾಕಂದ್ರೆ ನಮ್ಗೆ ಈಗ ಪೇಪರ್ ಪ್ಲೇಟ್ ಬಿಸ್ನೆಸ್ ಅಂತ ಹೇಳಿ ಪೇಪರ್ ಪ್ಲೇಟ್ ಮಾಡ್ಬೋದು. ಅದೇ ತರ ಇದರಲ್ಲಿ ಈ ತರ ಬರೀ ನಮ್ಗೆ ಸ್ಕ್ರಬ್ಬರ್ ಬೇಕು, ಟೂ ಬ್ರಷ್ ಬೇಕು ಅಂತ ಹೇಳಿದ್ರೆ ಆ ತರ ಮಾಡ್ಬೋದು ಸರ್, ಮಾಡ್ಬೋದು. ನಮ್ಗೆ ಒಂದು ಮಷೀನ್ ದಲ್ಲಿ ನಾವು 2-3 ತರ ಬಿಸ್ನೆಸ್ ಮಾಡ್ಬೋದು ಸರ್. ಇದ್ರಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ ಮಸಾಲಾ ಐಟಮ್, ಅದು ಕೂಡ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಸೊ ಈ ತರ ನೀವು ಪ್ರೊಸೀಜರ್ ಮಾಡಿದ್ರೆ ನೀವು ಸ್ಕ್ರಬ್ಬರ್ ಹಾಕಿ ಸೇಮ್ ಇದೇ ತರ 5 ರಿಂದ 10 ಸೆಕೆಂಡ್ ಮಾಡ್ಬಿಟ್ಟು ನೀವು ಅದನ್ನ ತೆಗೆದ್ರೆ ಅದು ಕೂಡ ನಿಮ್ ಮಸಾಲಾ ಐಟಮ್ ರೆಡಿ ಆಗ್ಬಿಡುತ್ತೆ. ಸೊ ಅದ್ರ ಬಗ್ಗೆ ನಾವು ಫ್ರೀ ಆಗಿ ಟ್ರೈನಿಂಗ್ ಕೊಡ್ತೀವಿ. ನಿಮ್ಗೆ ಯಾವ್ದೇ ರೀತಿಯಿಂದ ತೊಂದರೆ ಆಗಲ್ಲ ಸೇಲ್ ಮಾಡುವಲ್ಲಿ. ಯಾಕಂದ್ರೆ ಈಗ ಟ್ರೈನಿಂಗ್ ಬಗ್ಗೆ ಆಯ್ತು ಸರ್. ಯಾಕಂದ್ರೆ ಪ್ರೊಡಕ್ಷನ್ ಎಲ್ಲ ನಾವು ರೆಡಿ ಮಾಡ್ತೀವಿ, ಸೇಲ್ ಯಾವ ತರ ಮಾಡ್ಬೇಕು ಅದೆಲ್ಲ ನೀವು ಮಾಹಿತಿನ ಕೊಡ್ತೀರಾ. ಬಟ್ ಇದ್ರ ರಾ ಮೆಟೀರಿಯಲ್ ನಿಮ್ ಕಡೆ ಸಿಗತ್ತೆ, ನಾವು ಬೇರೆ ಕಡೆ ತಗೋಬೇಕು? ಸರ್ ರಾ ಮೆಟೀರಿಯಲ್ ನಮ್ಮ ಹತ್ರ ಸಿಗ್ತದೆ. ಇವೇನ್ 3 ಆಪ್ಷನ್ 3 ಇದಾವಲ್ಲ, ಸ್ಕ್ರಬ್ಬರ್, ಕಪ್, ಶೀಟ್, ಸೊ ಇವು 3 ನಾವೇ ಕೊಡ್ತೀವಿ. ಸೊ ಕಸ್ಟಮರ್ ಎಲ್ಲಿ ಹೋಗೋದು ಜರೂರತ್ತಿಲ್ಲ, ಚೆನ್ನಾಗಿ ಮಾರ್ಕೆಟ್ ಮಾಡ್ಬಿಟ್ಟು ನಾವು ಹೇಳ್ತೀವಿ, ಟ್ರೈನಿಂಗ್ ಹೇಳ್ಕೊಡ್ತೀವಿ ಹೇಗ್ ಮಾರ್ಕೆಟಿಂಗ್ ಮಾಡ್ಬೇಕು, ಪ್ರೊಡಕ್ಷನ್ ಹೇಗ್ ಮಾಡ್ಬೇಕು, ದಿನಕ್ಕೆ ಎಷ್ಟು ಪ್ರೊಡಕ್ಷನ್ ಮಾಡಿದ್ರೆ ನಿಮ್ಗೆ ಎಷ್ಟು ಪರ್ ಡೇ ಪ್ರಾಫಿಟ್ ಬೀಳುತ್ತೆ ನೀವು ಬಿಸ್ನೆಸ್ ಅಲ್ಲಿ, ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ಈಗ ರಾ ಮೆಟೀರಿಯಲ್ ಅಂತ ಹೇಳಿದ್ರ ಯಾವ ರಾ ಮೆಟೀರಿಯಲ್ ನಿಮ್ಮ ಹತ್ರ ಸಿಗುತ್ತೆ? ಯಾಕಂದ್ರೆ ಪೇಪರ್ ಪ್ಲೇಟ್ ಇಂದ ರಾ ಮೆಟೀರಿಯಲ್ ಸಿಗುತ್ತೆ ನಿಮ್ಮ ಹತ್ರ? ಖಂಡಿತ ಸರ್, ಪೇಪರ್ ಪ್ಲೇಟ್ ರಾ ಮೆಟೀರಿಯಲ್ ಸಿಗುತ್ತೆ, ಪ್ಲಸ್ ಸ್ಕ್ರಬ್ಬರ್ ರಾ ಮೆಟೀರಿಯಲ್, ಬ್ರಷ್ ಇದು ಸಿಗುತ್ತೆ. ಬನ್ನಿ ಸರ್, ರಾ ಮೆಟೀರಿಯಲ್ ತೋರಿಸ್ತೀನಿ. ರಾ ಮೆಟೀರಿಯಲ್ ಈ ತರ ರಾ ಮೆಟೀರಿಯಲ್ಸ್ ಬರುತ್ತೆ. ಇದು ನಿಮ್ಗೆ ಪ್ರಿಂಟೆಡ್ ಶೀಟ್ ಅಂತ ಕರಿತೀವಿ ನಾವು. ಪ್ಲಸ್ ಇದು ಪ್ರಿಂಟೆಡ್ ಸಿಗುತ್ತೆ. ಈ ತರ ಡುಪ್ಲೆಕ್ಸ್ ಸಿಲ್ವರ್ ವೈಟ್ ಅಂತ ಕರಿತೀವಿ ನಾವು ಇದಕ್ಕೆ. ಇದು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಪ್ಲಸ್ ರೆಗ್ಯುಲರ್ ಮೂವ್ಮೆಂಟ್ಸ್ ಇದಾವ ನಮ್ಮ ಹತ್ರ. ಈ ತರ ರೆಗ್ಯುಲರ್ ಮೂವ್ಮೆಂಟ್ಸ್ ಏನಿದ್ರೆ ಸಿಲ್ವರ್ ಇದೆ, ಕ್ರಾಫ್ಟ್ ಇದೆ. ಇದು ರೆಗ್ಯುಲರ್ ಮೂವ್ಮೆಂಟ್. ಇದು 120, 140, 180 GSM ನಲ್ಲೂ ನಾವು ಇದನ್ನ ಸಪ್ಲೈ ಮಾಡ್ತೀವಿ. ಸ್ವಲ್ಪ ಇನ್ನೂ ಒಂದ್ಸತ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಅಡ್ರೆಸ್ ನ ತಿಳಿಸ್ಕೊಡಿ ಸರ್. ಸರ್ ನಮ್ಮ ಅಡ್ರೆಸ್ ಒಂದು ಹುಬ್ಳಿಯಲ್ಲಿ ಇದೆ ಬ್ರಾಂಚ್. ನಾನು ಮೊದಲೇ ಹೇಳಿದಾಗೆ ಆ ಬ್ರಾಂಚ್ಗೆ ತೆಳಗಿರೋ ಕಾಂಟ್ಯಾಕ್ಟ್ ನಂಬರ್ ಲಿಂಕ್ ಇದೆ ಲೊಕೇಶನ್. ಅಲ್ಲೇ ನೀವು ಇದು ಮಾಡಿದ್ರೆ ನೀವು ಅವೆಲ್ಲ ಇಲ್ಲೇ ಸೀದಾ ಇಲ್ಲೇ ಬರ್ತೀವಿ ನಮ್ಮ ಇಂಡಸ್ಟ್ರಿಗೆ. ಒಂದೇದು ನಮ್ದು ಇನ್ನೊಂದು ಇಂಡಸ್ಟ್ರಿ ಬನಶಂಕರಿ ಸೆಕೆಂಡ್ ಸ್ಟೇಜ್ ನಲ್ಲಿ ಇದೆ, ಬೆಂಗಳೂರು ಬ್ರಾಂಚ್. ಸೊ ಯಾರ ಹತ್ರ ಇದ್ರೆ ನೀವು ಸಂಪರ್ಕಿಸಿ ಕಾಂಟ್ಯಾಕ್ಟ್ ನಂಬರ್ಗೆ. ನಿಮ್ ಸಬ್ಸ್ಕ್ರೈಬರ್ಸ್ ಈಸಿ ಆಗ್ಲಿ ಅಂತ ಅಂದ್ಬಿಟ್ಟು ನಾವು ಒಂದಲ್ಲಿ ಬ್ರಾಂಚ್ ಮಾಡಿದೀವಿ. ಬೆಂಗಳೂರು ನಮ್ಮ ವ್ಯೂವರ್ಸ್ಗೆ ಅಲ್ಲೇನು ನೇರಾಗುತ್ತೆ, ಅವ್ರು ಅಲ್ಲೇ ಹೋಗ್ಬೋದು. ಖಂಡಿತ, ಅದು ಹುಬ್ಳಿ ನೇರ ಯಾರು ಹುಬ್ಳಿಗೆ ಬರ್ಬೋದು. ಖಂಡಿತ ಸರ್. ಕೆಳಗಿರೋ ಲಿಂಕ್ ಇದೆ ನೋಡಿ, ಮ್ಯಾಪ್ ಲಿಂಕ್, ಗೂಗಲ್ ಮ್ಯಾಪ್ ಲಿಂಕ್, ಅದನ್ನ ಇದು ಮಾಡಿ ಲಿಂಕ್ ಕನೆಕ್ಟ್ ಮಾಡಿ ನೀವು ಸೀದಾ ನಮ್ಮ ಆಫೀಸಿಗೆ ಬರ್ತೀರಾ. ಬರೋಕ್ಕಿಂತ ಮುಂಚೆ ಸರ್ ಒಂದಿನ ಕಾಲ್ ಮಾಡಿ, ಯಾಕಂದ್ರೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ಮೇಲೆ ನಾವು ನಿಮ್ಗೆ ಸಿಗುತ್ತೆ. ಯಾಕಂದ್ರೆ ಲೈನ್ ನಾವು ಬಿಸಿ ಇರೋದ್ರಿಂದ ಒಂದೊಂದ್ಸಲ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಲ್ಲ, ಒಂದೊಂದ್ಸಲ ಸರ್ವಿಸಿಗೆ ನಾವೇ ಹೋಗ್ತಿರ್ತೀವಿ. ಸೊ ಅವಾಗ ನಿಮ್ಗೆ ಅವೈಲೇಬಲ್ ಇರಲ್ಲ. ಆದ್ರೂ ಕೂಡ ಒಂದಿನ ಬರೋಕ್ಕಿಂತ ಮುಂಚೆ ನಿಮ್ ಸಬ್ಸ್ಕ್ರೈಬರ್ ಕಾಲ್ ಮಾಡ್ಬಿಟ್ಟು ಬಂದ್ರೆ ನೀವು ಖಂಡಿತ ನೀವು 100% ಸರ್ವಿಸ್ ಕೊಡೋ ಗ್ಯಾರಂಟಿ ನಮ್ದು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ರೀ ಮೇಡಮ್, ತಮ್ಮ ಹೆಸರು? ನಮ್ಮ ಹೆಸರು ಇಂದ್ರಬಾಯಿ ಅಂತ್ರಿ. ಓಕೆ, ಎಲ್ಲಿಂದ ಬಂದಿದ್ರಿ ಮೇಡಮ್? ನಾವು ಧಾರವಾಡಿಂದ ಬಂದಿವ್ರಿ. ಹಾ ರೀ. ಓಕೆ, ಇಲ್ಲಿ ಯಾವ ತರ ಗೊತ್ತಾಯ್ತ್ರಿ ಮೇಡಮ್ ಇಲ್ಲಿ ಪೇಪರ್ ಪ್ಲೇಟ್ ಮಷೀನ್ ಎಲ್ಲ ಮಾಡ್ತಾರ?
ಇಲ್ಲಿ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದಾರೆ ಅಂತ ಯಾವ ತರ ಗೊತ್ತಾಯ್ತು? ನಾವು ಯೂಟ್ಯೂಬ್ ನಾಗ ನೋಡಿದೀವ್ರಿ ಸರ್. ಯೂಟ್ಯೂಬ್ ದಲ್ಲಿ ನೋಡಿದಿರಾ? ಹಾ ಓಕೆ ಓಕೆ, ಯೂಟ್ಯೂಬ್ ದಲ್ಲಿ ನೋಡಿ ಇಲ್ಲಿ ಬಂದಿದ್ರಾ? ಹಾನ್ರಿ. ಬಂದ್ಮೇಲೆ ಎಲ್ಲ ನಿಮ್ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಮೇಡಮ್? ಹಾ ಕೊಡ್ತಾ ಇದಾರ್ರಿ ಸರ್. ಎಲ್ಲ ಕರೆಕ್ಟ್ ಆಗಿ ಮಾಹಿತಿನ ಹಾ ಕೊಟ್ಟಿದ್ದಾರೆ? ಮಾಹಿತಿ ಕೊಟ್ಟಾರಿ, ಪ್ಲೇಟ್ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳ್ಯಾರ್ರಿ. ಹಾ ಮತ್ತ ನಮ್ ಬಂದಿದ್ದಕ್ಕೂ ಅವ್ರ ಸ್ವಲ್ಪ ಎಲ್ಲಾ ತಿಳಿಸಿ ಎಲ್ಲಾ ಹೇಳಾಕತ್ತಾರ್ರಿ. ಹೆಂಗ್ ಫಿಟ್ಟಿಂಗ್ ಮಾಡ್ಬೇಕು, ಹೆಂಗ್ ಪ್ಲೇಟ್ ಮಾಡ್ಬೇಕು, ಹಾ ಅದು ಮಟೀರಿಯಲ್ಸ್ ಹೆಂಗ್ ಸೇಲ್ ಮಾಡ್ಬೇಕು, ಪ್ಯಾಕಿಂಗ್ ಹೆಂಗ್ ಮಾಡ್ಬೇಕು ಅಂತೆಲ್ಲ ಹೇಳಾಕತ್ತಾರ್ರಿ ಸರ್. ತಿಳಿಸ್ಕೊಡ್ತಾ ಇದ್ದಾರೆ? ಎಲ್ಲಾ ತಿಳಿಸ್ಕೊಡಾಕತ್ತಾರ. ಚಾರ್ಜ್ ತಗೊಂಡಾಗ ಏನ ಫ್ರೀ ಆಗಿ ಕೊಡ್ತಾ ಇದ್ದಾರೆ? ಫ್ರೀ ಆಗಿ ಕೊಡಾಕತ್ತಾರಿ ಸರ್. ಫ್ರೀ ಆಗಿ ಕೊಡ್ತಾ ಇದ್ದಾರೆ, ಚಾರ್ಜ್ ಇಲ್ಲ? ಏನ್ ಚಾರ್ಜ್ ಇಲ್ಲ ಸರ್. ಏನಾದ್ರು ಇಷ್ಟ ಫಸ್ಟ್ ಗೆ ದುಡ್ಡು ಕಟ್ಟಬೇಕು, ಆ ತರ ಕಟ್ಟಬೇಕು, ಆಮೇಲೆ ಟ್ರೈನಿಂಗ್ ಕೊಡ್ತಾರೆ? ಆ ತರ ಏನ್ ರೂಲ್ಸ್ ಮಾಡಿಲ್ರಿ ಸರ್. ಹಾ ಫ್ರೀ ಆಗಿ ಎಲ್ಲಾ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲಾ ಮಷಿನ್ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ಟಿದ್ದಾರೆ? ಹಾ ಮಾಹಿತಿ ಕೊಡಾಕತ್ತಾರಿ ಸರ್. ಎಲ್ಲಾ ಮಷಿನ್ ಬಗ್ಗೆ. ಮತ್ತೆ ಇದು ಮಷಿನ್ ವಾರಂಟಿ ಗ್ಯಾರಂಟಿ ಇದಾವ? ಹಂಗ ವಾರಂಟಿ ವಿದೌಟ್ ವಾರಂಟಿ ಇದೆ? 1 ವರ್ಷ ವಾರಂಟಿ ಅಂತ ಹೇಳ್ಯಾರಿ. ಹಾ 1 ವರ್ಷ ವಾರಂಟಿ ಗ್ಯಾರಂಟಿ ಐತೆ? ಹಾ ಗ್ಯಾರಂಟಿ ಅಂತ ಹೇಳ್ಯಾರಿ ಅವ್ರು. ನಿಮ್ಗೆ ಯಾವ ತರ ಅನಿಸ್ತಿದೆ ಮೇಡಮ್, ಇದು ಬಿಸ್ನೆಸ್ ಮಾಡ್ಬೇಕು ಏನಿಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾಡ್ಬೇಕು ಅನ್ಸಾಕತ್ತೈತ್ರಿ. ಇದನ್ನೆಲ್ಲಾ ನೋಡ್ರಿ, ಅದಕ್ಕ ಮಾಡ್ಬೇಕಂತ ಟ್ರೈ ಮಾಡಾಕತ್ತೀವ್ರಿ. ಹಾ ಹ್ಞೂನ್ರಿ. ಓಕೆ, ಟ್ರೈ ಮಾಡ್ತಾ ಇದ್ದೀರಾ? ಹ್ಞೂನ್ರಿ. ಆಮೇಲೆ ಇದು ಯಾವ್ಯಾವ ಬಿಸ್ನೆಸ್ ಮಾಡ್ಬೋದ್ರಿ ಮೇಡಮ್ ಇದು? ಇದ್ರಲ್ಲಿ ಪ್ಲೇಟಿಂದ ಟಿಫಿನ್ ಪ್ಲೇಟ್ ರೀ, ಊಟದ ಪ್ಲೇಟ್, ಮತ್ತ ಈ ಪ್ರಸಾದದ ಏನಾರ ಕೊಡಕಂತ ಪ್ಲೇಟ್ ರೀ, ಅದನ್ನೆಲ್ಲ ಮಾಡ್ಬೋದ್ರಿ. ಮತ್ತ ಇದು ಬಂಡೆ ತಿಕ್ಕು ಬ್ರಷ್ ಇರುತ್ತಲ್ಲ ಅದನ್ರಿ, ಮತ್ತೆ ಬ್ರಷ್ ಅಂತ ಟೂತ್ ಬ್ರಷ್ ರೀ, ಹಾ ಬ್ರಷ್ ಅದೆಲ್ಲ ಮಾಡ್ಬೋದು. ಓಕೆ, ಅಂದ್ರೆ ನಿಮ್ಮ ಈಗ ನೀವು ಬಂದಿದ್ರಲ್ಲ ಮೇಡಮ್ ಧಾರವಾಡಿಯಿಂದ, ಇಲ್ಲಿ ಬಂದು ಈಗ ಯಾರ್ಯಾರು ಬಿಸ್ನೆಸ್ ಇದು ಮಾಡ್ಬೋದು ಅಂದ್ರೆ ಮನೆಯಲ್ಲಿ ಹೆಣ್ಮಕ್ಳು ಅಷ್ಟ ಮಾಡ್ಬೋದು, ಗಂಡ್ ಮಕ್ಕಳು ಮಾಡ್ಬೋದು, ಎಲ್ಲಾರು ಮಾಡ್ಬೋದು, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಮಾಹಿತಿನ ಕೊಡಿ. ಎಲ್ಲಾರು ಮಾಡ್ಬೋದ್ರಿ, ಹೆಣ್ಮಕ್ಳು ಮಾಡ್ಬೋದು, ಗಂಡ್ ಮಕ್ಳು ಮಾಡ್ಬೋದ್ರಿ, ಅದ್ರಾಗ ಏನ್ ಪ್ರಾಬ್ಲಮ್ ಇಲ್ಲ. ಒಳ್ಳೆ ರೀತಿ. ಹಾ ಆತರ ಏನೇ ಇಲ್ರಿ, ಆತರ ಏನೇ ಇಲ್ರಿ. ಹಾ ಆತರ ಏನಿಲ್ಲ. ಹಾ ಚೆನ್ನಾಗೈತೆ, ಎಲ್ಲಾರು ಮಾಡ್ಬೋದ್ರಿ ಸರ್. ಸರ್ ನಿಮ್ ತಾಯಿ ಅಂದ್ರ ಅವರು ನೋಡಿದ್ದಾರೆ ಯಾವ ತರ ಬಿಸ್ನೆಸ್ ಇದೆ ಏನಿದೆ, ಅವ್ರ ಜೊತೆಲಿ ನೀವು ಬಂದಿದ್ರ, ನಿಮ್ಗೆ ಯಾವ ತರ ಅನ್ನಿಸ್ತಿದೆ ಇದು ಬಿಸ್ನೆಸ್? ನಮ್ಗೆ ಈ ಬಿಸ್ನೆಸ್ ನೋಡಿ ಸರ್, ಮನೇಲಿ ಕುಂತ ಯಾವ ಬಿಸ್ನೆಸ್ ಮಾಡ್ಬೋದು, ಮತ್ತ ಹೊರಗಡೆ ಹೋಗಿ ಆತರ ಯಾವ ತರ ಇದನ್ ಮಾಡಿ ಬಿಸ್ನೆಸ್ ಮಾಡೋಂಗಿಲ್ಲ. ಮನೆಯಲ್ಲಿ ಕೂತ್ಕೊಂಡು ತಾಯಿಯವ್ರು ಮಾಡ್ತಿದ್ರೆ, ನಾವು ಒಬ್ರು ಇದ್ರಂತಂದ್ರ ನಾವ್ ಹೊರಗಡೆ ಹೋಗಿ ಸೇಲ್ ಮಾಡ್ಕೊಂಬಾರ್ದು, ಮಾರ್ಕೆಟಿಂಗ್ ಎಲ್ಲ ಯಾವ ತರ ಎಲ್ಲಾ ತರ ನೋಡ್ಕೋಬಹುದಾಗುತ್ತೆ ಸರ್. ನೋಡ್ಕೋಬಹುದು. ಹಾ ಸರ್. ಅಂದ್ರೆ ಇದು ಬಿಸ್ನೆಸ್ ಯಾವ ತರ ಇದಾಗಿದೆ ಸರ್, ನಿಮ್ಗೆ ಇಂಟ್ರೆಸ್ಟ್ ಇದೆ ಏನಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ನಮ್ಗ ಇದು ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದಪ್ಪ ಅಂತಂತಂದ್ರೆ, ಈ ಮನಿಯೊಳಗ್ ಕುಂತು ಅಥವಾ ನಮ್ ತಾಯಿಯವರು ವರ್ಕ್ ಮಾಡ್ಬೇಕಂತಿದ್ರು, ಆ ಮನಿಯೊಳಗ್ ಕುಂತು ಅವ್ರು ವರ್ಕ್ ಮಾಡಿದ್ರೆ ನಾವು ಹೊರಗಡೆ ಹೋಗಿ ಸೇಲ್ ಗಿಲ್ ಮಾಡ್ಕೊಂಬಂದು ಆತರ ಎಲ್ಲಾ ಫೆಸಿಲಿಟಿನೂ ಐತಿ ಸರ್ ಇದ್ರೊಳಗ. ನಾವು ಪಾರ್ಟ್ ಟೈಮ್ ಮಾಡ್ಕೋತಿದ್ರೆ ಪಾರ್ಟ್ ಟೈಮ್ ಮಾಡ್ಕೋಬಹುದು, ಮನಿಯೊಳಗ್ ನಮ್ದು ಬೇರೆ ಕೆಲಸ ಐತಪ್ಪ ಅಂತಂದ್ರೆ ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು ಸರ್. ಎರಡು ಮಾಡ್ಬೋದು. ನಾವು ಬೆಳಗ್ಗೆ ಹೋಗಿ ಸೇಲ್ ಮಾಡ್ಕೊಂಬಂದು ಹೊಳ್ಳೆ ಸಾಯಂಕಾಲ ಅಥವಾ 10 ಗಂಟೆಯಿಂದ ನಾವ್ ಮತ್ ಬೇರೆ ಕೆಲಸನೂ ಮಾಡ್ಬೋದು. ಅವ್ರು ಕಂಟಿನ್ಯೂ ಅದ್ ಮಾಡ್ತಿರ್ತಾರೆ ಸರ್ ಅದನ್ನ. ಮನೆಯಲ್ಲಿ ಕುಂತ ಈಗ ಯಾಕಂದ್ರೆ ಬಟ್ಟೆ ಹೊಲಿಬೇಕಂತ ಹೇಳಿದ್ರೆ ಗಿರಾಕಿ ಬರ್ಬೇಕು ಸರ್. ಯಾಕಂದ್ರ ಒಂದ್ ದಿವಸ ಇರಂಗಿಲ್ಲ ಮಾರ್ಕೆಟಿಂಗ್. ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ. ಆಗೋಂಗಿಲ್ಲ ಸರ್. ಮನೆಯಲ್ಲಿ ಕುಂತ ಆರಾಮಾಗಿ ಕುಂತಿ ಇದು ಓನ್ ಬಿಸ್ನೆಸ್ ಇರ್ತೈತಲ್ಲ ಸರ್. ನಾವು 1 ತಾಸು ಮಾಡ್ಬೋದು, ಇಲ್ಲ ನಾವ್ 8 ತಾಸು ಆದ್ರೂ ಮಾಡ್ಬೋದು. ಓನ್ ಬಿಸ್ನೆಸ್ ಇರ್ತೈತೆ ಸರ್. ಹಾ ಇದು ಓನ್ ಬಿಸ್ನೆಸ್. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್.